ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೌಂದರ್ಯ, ನಿನ್ ಪ್ಲಾನ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಯಾಕೆ? ನೀನು ಏನೇ ಮಾಡಿದ್ರು ಅರ್ಚನಾ ಮಾತ್ರ ರಾಹುಲ್ ಬಿಟ್ಟು ಬೇರೆ ಯಾರು ಮದುವೆ ಆಗಲ್ಲ. ಅದು ನಿನಗೂ ಚೆನ್ನಾಗಿ ಗೊತ್ತು. ಅಲ್ಲಿ ನೋಡಿದ್ರೆ ನಿಮ್ಮ ಬಾಬಾ ಹುಷಾರಿಂದೆ ಹಾಸಿಗೆ ಹಿಡ್ದಿದ್ದಾರೆ. ಇಷ್ಟೆಲ್ಲ ಮನೇಲಿ ನಡೀತಾ ಇದ್ರು ನೀನು ಮಾತ್ರ ಏನೂ ಆಗೇ ಇಲ್ಲ ಅಂತ ಆರಾಮಾಗಿದೆಯಲ್ಲ. ಅಂದರೆ ನಿನ್ನ ಮನಸ್ಸಲ್ಲಿ ಬೇರೆ ಏನೋ ಪ್ಲಾನ್ ಓಡ್ತಾ ಇದೆ ಅಂತ ಅರ್ಥ. ತುಂಬಾ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬಾರ್ದಣ್ಣ. ದುಡ್ಡು ಹೋದ್ರೆ ಅದನ್ನ ದುಡ್ದು ವಾಪಸ್ ಪಡ್ಕೋಬಹುದು, ಆದ್ರೆ ಆರೋಗ್ಯ ಹಾಳಾದ್ರೆ ಅದನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ. ಎಲ್ಲ ಒಳ್ಳೇದಾಗತ್ತೆ ಅನ್ನೋದಕ್ಕಿಂತ ಎಲ್ಲ ನಾನ್ ಅನ್ಕೊಂಡ ಹಾಗೆ ಆಗತ್ತೆ. ಕೂಲಾಗಿರ. ನಾನೇನೋ ಕೂಲಾಗಿರ್ತೀನಿ ಸೌಂದರ್ಯ, ಆದರೆ ನನಗೆ ಮಾತ್ರ ನಿಂದೇ ಯೋಚನೆ. ನೀನು ಏನು ಮಾಡ್ತೀಯೋ ಅದೇನಾಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ತಲೆ ಕೆಡ್ಸ್ಕೊಬಿಡೋಣ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತೇನೆ. ಒಂದು ರಾಹುಲ್ ಅರ್ಚನಾ ಅನ್ನೋ ಜೋಡಿ ಹಕ್ಕಿಗಳು, ಇನ್ನೊಂದು ಚಿರುದೀಪ ಅನ್ನೋ ಹಕ್ಕಿಗಳು. ಅಂಥದ್ದೇನು ಮಾಡ್ತೀಯ? ರಾಹುಲ್ ಜೊತೆ ಅರ್ಜೆಂಟ್ ಆಗಿ ಒಂದು ಮೀಟಿಂಗ್ ಫಿಕ್ಸ್ ಮಾಡು. ರಾಹುಲ್ ಜೊತೆ ನೀನು ಮಾತಾಡ್ತೀಯಾ? ಹೌದು. ಅಲ್ಲ ಸೌಂದರ್ಯ, ಅವನ ಹತ್ರ ಮಾತಾಡೋದು ಏನಿದೆ? ಎಲ್ಲ ನಿಂಗೆ ಗೊತ್ತಾಗತ್ತೆ. ಈಗ ಹೇಳ್ದಷ್ಟು ಮಾಡಿ. ಪದೇ ಪದೇ ನನ್ಗೆ ಹೀಗಾಗುತ್ತೆ. ಈ ಮನೇಲಿ ಏನೇ ನಡೆದ್ರು ಕೊನೆಗೆ ನನ್ನ ಮದ್ವೆಗೆ ಬಂದ್ ನಿಲ್ಲುತ್ತೆ. ಅಂತ ತಪ್ಪು ನಾನು ಏನ್ ಮಾಡಿದೀನಿ ದೀಪಾ? ರಾಹುಲ್ನ ಪ್ರೀತಿಸಿದ್ದು ದೊಡ್ಡ ಅಪರಾಧ ಅನ್ನೋ ತರ ನೋಡ್ತಾರಲ್ಲ. ಯಾಕೆ ಯಾರಿಗೂ ನನ್ ಪ್ರೀತಿನೇ ಅರ್ಥ ಆಗ್ತಿಲ್ಲ. ರಾಹುಲ್ನ ನನ್ ಮದ್ವೆ ಆಗ್ಬಾರ್ದು ಅಂತ ಅವನಿಗೆ ಬೈಟ್ ಕಳಿಸಿದ್ರು. ಅವತ್ತಿಂದ ನನ್ ಪಾಡಿಗೆ ನಾನ್ ಸುಮ್ನೆ ಇಲ್ವಾ? ನಾನ್ ಯಾವತ್ತಾದ್ರೂ ಯಾರಿಗಾದ್ರೂ ಏನಾದ್ರೂ ತೊಂದರೆ ಕೊಟ್ಟಿದ್ದೀನಾ? ಇವತ್ತು ಅಪ್ಪಂಗ ಆರೋಗ್ಯ ಸರಿ ಇಲ್ಲ ಅಂತ ಅವ್ರು ನನ್ ಮದ್ವೆ ನೋಡ್ಬೇಕು ಅನ್ನೋ ಆಸೆ ಪಟ್ರು ಅನ್ನೋ ಕಾರಣಕ್ಕೆ ಚಿರು ನನ್ ಮದ್ವೆ ಮಾಡಿಸ್ತೀನಿ ಅಂತ ಹೇಗ್ ಒಪ್ಕೊಂಡ? ಅಕ್ಕ, ನಿಮ್ ನೋವು ನಂಗೆ ಅರ್ಥ ಆಗತ್ತೆ. ನಿಮ್ಮ ರಾಹುಲ್ ಅಣ್ಣನ ಪ್ರೀತಿ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಅದಕ್ಕೆ ದೀಪಾ, ನನ್ ಪಾಡಿಗೆ ನಾನು ಇಲ್ವಾ? ಆದ್ರೂ ಯಾಕೆ ತೊಂದರೆ ಕೊಡ್ತಿದ್ದಾರೆ? ಅಪ್ಪನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನಾನು ಅವ್ರನ್ನ ದೂಷಿಸ್ತಿಲ್ಲ. ಅವರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ನನ್ ಪ್ರೀತಿನ ಮಾತ್ರ ನಾನು ಕೊಲ್ಲೋದಿಕ್ ಹೋಗಲ್ಲ.